ನಮಸ್ಕಾರ, BM ಟಿವಿಗೆ ಸ್ವಾಗತ. ನಾನು ಭಾಸ್ಕರ್ ಎಂ. ಮಾಧ್ಯಮ ಹಾಗೂ ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ಮತ್ತೊಮ್ಮೆ ನಮಸ್ಕಾರವನ್ನು ಬಯಸ್ತಾ, ಅದರ ಜೊತೆಗೆ ಇವತ್ತು ರಾಷ್ಟ್ರೀಯ ಬಂಜಾರ ಪರಿಷತ್ ಪರವಾಗಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಇವತ್ತು ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ರಾಷ್ಟ್ರೀಯ ಬಂಜಾರ ಪರಿಷತ್ತಿನ ಯುವ ಘಟಕದ ರಾಜ್ಯಾಧ್ಯಕ್ಷರಾಗಿರುವಂಥ ಸನ್ಮಾನ್ಯ ಶ್ರೀ ಪ್ರಕಾಶ್ ಚವ್ಹಾಣ್ ಅವರು ಉಪಸ್ಥಿತರಿದ್ದು, ಅದರ ಜೊತೆಗೆ ನಮ್ಮ ಪರಮ ಪೂಜ್ಯರಾಗಿರುವಂಥ ಗೋಪಾಲ್ ಮಹಾರಾಜರು ಉಪಸ್ಥಿತರಿದ್ದು, ಅದರ ಜೊತೆಗೆ ಕಾರ್ಯಾಧ್ಯಕ್ಷರಾಗಿರುವಂಥ ರಾಜು ಖಂಡಸಾರಿ ಅವರು ಕೂಡ ಉಪಸ್ಥಿತರಿದ್ದು, ಅದರ ಜೊತೆಗೆ ಮತ್ತೊಬ್ಬ ಯುವ ನಾಯಕರಾಗಿರುವಂಥ ಚಂದ್ರು ರಾಠೋಡ್ ಅವರು, ಮತ್ತೊಬ್ಬ ಯುವ ನಾಯಕರಾಗಿರುವಂಥ ಸುರೇಶ್ ಚವ್ಹಾಣ್ ಅವರು, ಅದರ ಜೊತೆಗೆ ಆತ್ಮೀಯ ಮಿತ್ರರಾಗಿರುವಂಥ ರವಿ ಚವ್ಹಾಣ್ ಅವರು, ಹಾಗೆ ನಾನು ಸುರೇಶ್ ಬಿಜಾಪುರ ಅವರು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಅದರ ಅಂಗವಾಗಿ ಪತ್ರಿಕಾಗೋಷ್ಠಿಯ ಅಂಗವಾಗಿ ಇವತ್ತು ರಾಷ್ಟ್ರೀಯ ಬಂಜಾರ ಯುವ ಪರಿಷತ್ತಿನ ರಾಜ್ಯ ಅಧ್ಯಕ್ಷರಾಗಿರುವಂಥ ಪ್ರಕಾಶ್ ಚವ್ಹಾಣ್ ಅವರು ಈ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಬೇಕಂತೇಳಿ ನಾನು ಕೇಳ್ಕೊಳ್ತೀನಿ. ಮೊಟ್ಟ ಮೊದಲನೇದಾಗಿ ನಮ್ಮ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಹೇಳ್ತಾ, ಇವತ್ತು ಪ್ರೆಸ್ ಮೀಟ್ ಮಾಡೋದು ಉದ್ದೇಶ ಏನಪ್ಪ ಅಂದ್ರೆ, ನಮ್ಮ ಶ್ರೀ ಜಗದ್ಗುರು ಶ್ರೀ ಸಂತ ಶಿವಲಾಲ್ ಮಹಾರಾಜರ ಜಯಂತಿಯ ಅಂಗವಾಗಿ ಇದು ಒಂದು ಬೃಹತ್ ಮೆರವಣಿಗೆ ಇಟ್ಕೊಂಡಿದ್ದೀವಿ ಮತ್ತು ಬೃಹತ್ ವೇದಿಕೆ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಇದು ಉದ್ದೇಶ ಏನಪ್ಪ ಅಂದ್ರೆ, ನಮ್ಮ ಸಮಾಜದಾಗ ಕೆಲವೊಂದು ಸ್ವಲ್ಪ ಅಲ್ಲಿ ಆಚರಣೆ ಮಾಡ್ತಾರೆ ಪ್ರತಿ ವರ್ಷ. ಮೊದಲಿಂದ ನಮ್ಮ ನಾವು ಸ್ವಾತಂತ್ರ್ಯ ಸಿಕ್ಕಾಗ ಏನು ಮಾಡ್ಕೋತ ಬಂದಾರ. ಆದರೆ ಪ್ರತಿ ತಾಂಡೆಯಲ್ಲಿ ಏನು ಮಾಡಬೇಕಾಗಿತ್ತು ಅಲ್ಲಿ ಸ್ವಲ್ಪ 4 ಜನ ತಾಂಡದವ್ರು ಕೂಡಿ ಮಾಡಕತ್ತಿದ್ರು. ಅದಕ್ಕೆ ಈ ಸಲ ಏನಂದ್ರು, ನಮ್ಮ ಪೂಜ್ಯರು ಗೋಪಾಲ್ ಮಹಾರಾಜರು ಮತ್ತು ನಮ್ಮ ಸಿದ್ಧಲಿಂಗ ಅಪ್ಪಾಜಿಯವರು, ನಮ್ಮ ಸಮಾಜದ ಎಲ್ಲ ಏನು ಪೂಜ್ಯರಾದಾರ ಎಲ್ಲರೂ ಕೂಡಿ ಏನು ಹೇಳಿದ್ರು, ಪ್ರಕಾಶ, ನಮ್ಮ ಸಮಾಜದಾಗ ಸ್ವಲ್ಪ ಒಂದು ಒಕ್ಕಟ್ಟತನ ಮಾಡಬೇಕು, ಎಲ್ಲರೂ ಕೂಡಿ ಒಂದು ದೊಡ್ಡ ಉಜ್ಜೃಂಭಣೆಯಿಂದ ನಾವು ಒಂದು ಮೆರವಣಿಗೆ ಮಾಡಬೇಕು ಮತ್ತು ಶಿವಲಾಲ್ ಜಯಂತಿ ದೊಡ್ಡ ಪ್ರಮಾಣದಾಗ ಆಚರಣೆ ಮಾಡಬೇಕು. ಇದಕ್ಕೆ ಹ್ಯಾಂಗ್ರೆ ಮಾಡಿ ನಾವು ಮಾಡುವ ಅಂತೇಳಿ ನಮ್ಮ ಉಪಾಧ್ಯಕ್ಷರ ಚಂದ್ರಣ್ಣ ರಾಠೋಡ್ ಮತ್ತು ರಾಜಣ್ಣ ಖಂಡಸಾರಿ ಅಣ್ಣ ಮತ್ತು ನಮ್ಮ ಸುರೇಶ್ ಚವ್ಹಾಣ್ ಅಣ್ಣ ಮತ್ತು ನಮ್ಮ ಸುರೇಶ್ ಬಿಜಾಪುರ ಅಣ್ಣ ಮತ್ತು ನಮ್ಮ 35 ಜನ ನಮ್ಮ ಒಂದು ಟೀಮ್ ಅದ. ಎಲ್ಲರೂ ಕೂಡಿ ನಮ್ಮ ಸಮಾಜದ ಎಲ್ಲ ಹಿರಿಯರು, ಯುವಕರು ಎಲ್ಲರೂ ಕೂಡಿ ಒಂದು ನಿರ್ಧಾರ ತಗೊಂಡು ಏನು ಮಾಡಿದ್ದೀವಿ ಸರ, ಶಿವಲಾಲ್ ಜಯಂತಿ 15ನೇ ತಾರೀಕಿಗೆ ಆಚರಣೆ ಮಾಡಿ 7 ದಿವಸ ಸತತ ಮುಂಜಾನೆ ಸಂಜೆಗೆ ಭೋಗ ಭಂಡಾರ ಪ್ರಸಾದ ದಿನ ನಿರಂತರವಾಗಿ ನಡೀತಾ ಇದೆ ಸರ್. ಹಾಗೂ ಮನೋರಂಜನೆ ಕಾರ್ಯಕ್ರಮ ಎಲ್ಲ ನಡೀತಾ ಇದೆ ಸರ್. ಮತ್ತು ನಾಳೆಗೆ ಶುಕ್ರವಾರ ದಿವಸ ದೀಪೋತ್ಸವ ಕಾರ್ಯಕ್ರಮ ಮಾಡತ್ತೀವಿ ಸರ್. ಮತ್ತು ಹಾಗೂ ಮನೋರಂಜನೆ ಕಾರ್ಯಕ್ರಮ ಇರ್ತದೆ. ಅದಕ್ಕೆ ನಿಮ್ಮ ಮುಖಾಂತರ ಏನು ಹೇಳಕ್ಕೆ ಬಯಸ್ತೀನಿ ಅಂದ್ರೆ, ನಮ್ಮ ಸಮಾಜ, ನಮ್ಮ ಎಲ್ಲ ಸನಾತನ, ಎಲ್ಲ ಹಿಂದೂ ಧರ್ಮ, ಎಲ್ಲ ಸಂಘಟನಾ, ಎಲ್ಲ ಸಮಾಜದವ್ರಿಗೆ ಏನು ಹೇಳಕ್ಕೆ ಬಯಸ್ತೀನಿ ಅಂದ್ರೆ, ನಮ್ಮ ಏನು ಶಿವಲಾಲ ಜಯಂತಿ ಸಿದ್ದೇಶ್ವರ ಗುಡಿದಿಂದ ಗಾಂಧಿ ಚೌಕ, ರಾಮ ಮಂದಿರ ಮಾರ್ಗ, ಬಂಜಾರ ಸರ್ಕಲ್ ತನಕ ಬೃಹತ್ ಮೆರವಣಿಗೆ ಇರ್ತದೆ. ಅದಕ್ಕೆ ತಾವೆಲ್ಲರೂ ಬಂದು ಭಾಗಿಯಾಗಿ ಈ ಮೆರವಣಿಗೆಯನ್ನು ಯಶಸ್ವಿ ಮಾಡಬೇಕಂತೇಳಿ ತಮ್ಮಲ್ಲಿ ಎಲ್ಲರ ಕಡೆ ಕಳ್ಕಳಿ ವಿನಂತಿ ಮಾಡ್ಕೋತೇನೆ ಸರ್. ಮತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಬಸವಣ್ಣ ಪಾಟೀಲ್ ಯತ್ನಾಳ್ ಸಾಹೇಬ್ರ ಅಧ್ಯಕ್ಷತೆ ಒಳಗೆ ಮತ್ತು MB ಪಾಟೀಲ್ ಸಾಹೇಬ್ರು ಇರ್ತಾರೆ, ಮತ್ತು ಶಿವಾನಂದ ಪಾಟೀಲ್ ಸಾಹೇಬ್ರು ಇರ್ತಾರೆ, ವಿಜುಗೌಡ್ರು ಇರ್ತಾರೆ, ಎಲ್ಲ ಮತ್ತು ಸುನೀಲ್ ಗೌಡ್ರು ಇರ್ತಾರೆ. ಎಲ್ಲ ನಾವು ಇದ್ರ ಪಕ್ಷ ಭೇದ ಭಾವ ಮಾಡಿಲ್ಲ ಸರ್. ಎಲ್ಲ ನಮ್ಮ ಸಮಾಜದ ಮಾಡಿ ಎಲ್ಲ ಪಾರ್ಟಿಯವ್ರಿಗೆ ತಗೊಂಡು ನಾವು ಇದನ್ನು ಯಶಸ್ವಿ ಮಾಡಬೇಕು, ನಮ್ಮ ಸಮಾಜಕ್ಕೆ ಒಂದು ಬೆಂಬಲ ಸಿಗಬೇಕಂತ ಅನ್ನೋ ಉದ್ದೇಶದಿಂದ ನಾವು ಇದನ್ನು ಮಾಡ್ತಾ ಇದ್ದೀವಿ ಸರ್. ಅದಕ್ಕೆ ನಮ್ಮ ಉದ್ಯಮದಾರರ ಕಿಶನ್ ಭಾವ್ ರಾಠೋಡ್, ರಾಷ್ಟ್ರೀಯ ಬಂಜಾರ ಸಂಸ್ಥಾಪಕರು, ಅವರು ಬರ್ತಾ ಇದ್ದಾರೆ. ಮತ್ತು ನಮ್ಮ ಜಗದ್ಗುರು ಬಾಬು ಸಿಂಗ್ ಮಹಾರಾಜರು ಬರ್ತಾ ಇದ್ದಾರೆ, ನಮ್ಮ ಜಿತೇಂದ್ರ ಮಹಾರಾಜರು ಬರ್ತಾ ಇದ್ದಾರೆ. ಎಲ್ಲ ನಮ್ಮ ಎಲ್ಲ ಸಮಾಜದವ್ರು, ಎಲ್ಲ ಸಮಾಜದ ಧರ್ಮಗುರುಗಳು, ಜಗದ್ಗುರುಗಳು ಎಲ್ಲರೂ ಬರಕತ್ತಾರ. ನೀವೆಲ್ಲರೂ ಬರಬೇಕು. ನಮಗೆಲ್ಲರೂ ಎಲ್ಲ ಸಮಾಜದವ್ರು ಕೂಡ ನಮ್ಗೊಂದು ಬೆಂಬಲ ಕೊಡ್ಬೇಕಂತೇಳಿ ನಿಮ್ಮ ಮುಖಾಂತರ ಅವರಿಗೆ ಎಲ್ಲರಿಗೆ ಒಂದು ಕಳ್ಕಳಿ ವಿನಂತಿ ಮಾಡ್ತೇನೆ ಅಂತ ಹೇಳಕ್ ಬಯಸ್ತೇನೆ ಸರ್. ಆಮೇಲೆ ವೇದಿಕೆ ಕಾರ್ಯಕ್ರಮಕ್ಕೆ ಮತ್ತು ಹಾಗೂ ಮೆರವಣಿಗೆಗೆ ಸರ್, ನಮ್ಮ ಸಮಾಜದ ಗಾಯಕಿ ನಟಿಯಾದ ಮಂಗಲಿಬಾಯಿ ಅವರು ಬರ್ತಾ ಇದ್ದಾರೆ. ಆಮೇಲೆ ನಮ್ಮ ಬಿಗ್ ಬಾಸ್ ವಿನ್ನರ್ ಹನುಮಂತ ಲಮಾಣಿ
ಇವರು ಕೂಡ ಬರ್ತಾ ಇದ್ದಾರೆ. ಅದಕ್ಕೆ ಅವರಿಗೆ ವಿಶೇಷ ಸನ್ಮಾನ ಇಟ್ಕೊಂಡಿವಿ. ಅದಕ್ಕೆ ತಾವೆಲ್ಲರೂ ಬಂದ ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಯಶಸ್ವಿ ಮಾಡ್ಬೇಕಂತೇಳಿ ಮತ್ತೊಮ್ಮೆ ನಿಮ್ಮ ಕಳಕಳಿಯ ವಿನಂತಿ ಮಾಡಿ ನಮ್ಮ ಪೂಜ್ಯರು ಮತ್ತು ನಮ್ಮ ಎಲ್ಲರ ಮುಂದಿನ ಮಾತಾಡಕ್ಕೆ ಅವಕಾಶ ಉದ್ದೇಶಿಸಿ ಮಾತಾಡ. ಪರಮ ಪೂಜ್ಯರಾದ ಗೋಪಾಲ್ ಮಹಾರಾಜರವರ ಪಾದಕ್ಕೆ ನಮಸ್ಕರಿಸುತ್ತಾ, ಐತಿಹಾಸಿಕ ನಗರದಲ್ಲಿ ದಿನಾಂಕ 23/2/2025 ಶ್ರೀ ಸಂತ್ ಸೇವಾಲಾಲ್ ಮಹಾರಾಜ್ ವೃತ್ತ ಸಮಿತಿ ಹಾಗೂ ರಾಷ್ಟ್ರೀಯ ಬಂಜಾರ ಪರಿಷತ್ ಅಧ್ಯಕ್ಷರಾಗಿರುವಂಥ ಪ್ರಕಾಶ್ ಬಾಳು ಚವಾಣ್ ಅಣ್ಣಾಜಿಯವರ ನೇತೃತ್ವದಲ್ಲಿ ಬಂಜಾರ ಸಮಾಜದ ಧರ್ಮಗುರುಗಳಾದಂಥ ಸಂತ ಶ್ರೀ ಸೇವಾಲಾಲ್ ಮಹಾರಾಜರ ಜಯಂತ್ಯೋತ್ಸವದ ಅಂಗವಾಗಿ 23ನೇ ತಾರೀಕಿನಂದು ಅವತ್ತಿನ ದಿವಸ ಬಹುಶಃ ಈ ವಿಜೃಂಭಣೆಯ ಒಂದು ಭವ್ಯ ಸಮಾವೇಶ ಏನಕ್ಕೆ ಹಮ್ಮಿಕೊಂಡಿದ್ದೇವೆ ಅಂದರೆ, ತಮಗೆಲ್ಲರಿಗೂ ಗೊತ್ತಿರುವಂಥ ಒಂದು ವಿಷಯ, ಸ್ವತಂತ್ರ ಭಾರತದಲ್ಲಿ ಬಂಜಾರ ಸಮಾಜದ ಆದ ಒಂದು ಕೊಡುಗೆ ಇದೆ, ನಮ್ಮದೇ ಆದ ಒಂದು ವೇಷಭೂಷ ಇದೆ. ಸಾಕಷ್ಟು ಈ ಸನಾತನ ಧರ್ಮದಲ್ಲಿ ಪರಿಣಿತರಾಗಿ ಆ ಧರ್ಮಕ್ಕೆ ಶ್ರಮಪಟ್ಟು ಆ ಸಂಸ್ಕೃತಿಯನ್ನು ದೇಶಕ್ಕೆ ತಲುಪಿಸುವಂಥ ಕಾರ್ಯಕ್ರಮ ಕೂಡ ಬಂಜಾರ ಸಮಾಜದವ್ರು ಮಾಡಿದ್ದಾರೆ. ಅಂಥ ಸಮಾಜ ಇವತ್ತಿನ ದಿವಸ ನುಸುಶಿ ಹೋಗ್ತಾ ಇದೆ. ಅದು ಆಗಬಾರ್ದಪ್ಪ ಅಂದರೆ ಇವತ್ತು ನಮ್ಮದು ವೇಷಭೂಷಣದಲ್ಲಿ ಕೂಡ ಬಹಳಷ್ಟು ಇವತ್ತಿನ ಇದು ಆಗಿದೆ, ಕಡಿಮೆ ಆಗಿದೆ. ಅಂಥದ್ರಲ್ಲಿ ನಾವೇನು ಮಾಡಬೇಕಾಗಿದೆ, ಈ ಕಾರ್ಯಕ್ರಮ, ಈ ಭವ್ಯ ಸಮಾವೇಶ ಏನಕ್ಕೆ ಹಮ್ಮಿಕೊಂಡಿದ್ದೀವಪ್ಪ ಅಂದರೆ, ನಮ್ಮ ದೇಶ ಉಳಿಬೇಕು, ನಾವು ಬೆಳಿಬೇಕು, ನಮ್ಮ ಸಂಸ್ಕೃತಿ ಉಳಿಬೇಕು, ನಮ್ಮ ಸಮಾಜ ಉಳಿಬೇಕು. ಅಂಥ ನಿಟ್ಟಿನಲ್ಲಿ ಇವತ್ತಿನ ದಿವಸ ಯುವ ನಾಯಕರಾಗಿರುವಂಥ ಪ್ರಕಾಶ್ ಅಣ್ಣಾಜಿಯವರ ನೇತೃತ್ವದಲ್ಲಿ ಈ ಭವ್ಯ ಸಮಾವೇಶವನ್ನು ಹಮ್ಮಿಕೊಂಡಿದ್ದೀವಿ. ನಮ್ಮ ಸಂದೇಶ ಏನಪ್ಪ ಅಂದರೆ, ಸಮಾಜದ ಎಲ್ಲ ಯುವಕರಿಗೆ ಸಮಾಜದ ಪರವಾಗಿ ನಾವು ಕೆಲಸ ಮಾಡಿದರೆ ಸಮಾಜ ನಮ್ಮ ಪರವಾಗಿ ನಿಲ್ಲುತ್ತೆ. ನಾವು ಸಮಾಜನ ಬೆಳೆಸಿದರೆ ಸಮಾಜ ನಮ್ಮನ್ನು ಬೆಳೆಸುತ್ತೆ. ಜೊತೆಗೆ ನಾವು ನಮ್ಮ ನಗರ ವಿಜಯಪುರ ನಗರ ಬೆಳೆಸುವಂಥದ್ದಾಗಬೇಕು, ರಾಜ್ಯ ಬೆಳೆಸುವಂಥದ್ದಾಗಬೇಕು, ದೇಶ ಬೆಳೆಸುವಂಥದ್ದಾಗಬೇಕು. ಇದು ಪ್ರತಿಯೊಂದು ಯುವಕರಲ್ಲಿ ಬರುವಂಥದ್ದಾಗಬೇಕಂತೇಳಿ ನಾವು ಈ ಕಾರ್ಯಕ್ರಮ, ಭವ್ಯ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಈಗ ಹೇಳುವಂಥದ್ದು ಅಧ್ಯಕ್ಷರು ಹೇಳಿದರು, ನಮ್ಮ ಮಂಗ್ಲಿ ಅವರು. ಬಹುಶಃ ಈ ಕಾರ್ಯಕ್ರಮಕ್ಕೆ ಇನ್ನೊಂದು ವಿಶೇಷ ಏನಪ್ಪ ಅಂದರೆ, ಕರ್ನಾಟಕ, ಮಹಾರಾಷ್ಟ್ರ, ಗೋವಾ, ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದಿಂದ ಸಮಾಜದ ಸಂತರು, ಮಹಾರಾಜರು, ಪೂಜ್ಯರು ಇವರೆಲ್ಲರೂ ಭಾಗಿಯಾಗ್ತಾ ಇದ್ದಾರೆ. ಜೊತೆಗೆ ಬೇರೆ ರಾಜ್ಯಗಳಿಂದ ನಾವು ಬಿಜಾಪುರ ಜಿಲ್ಲೆಯ ಬಂಜಾರ ಸಮಾಜದವರು ನಾವು ಸಮಾಜದ ಒಂದು ಧರ್ಮ ಗುರುಗಳ ಕಾರ್ಯಕ್ರಮ ಹೇಗೆ ಮಾಡ್ತಾ ಇದೀವಿ ಅನ್ನೋದು ತೋರಿಸುವಂಥದ್ದು ನಾವು ಮಾಡ್ತಾ ಇದ್ದೀವಿ. ಜೊತೆಗೆ ಜಿಲ್ಲೆ ಹೆಸರು ತರುವಂಥದ್ದು ಕೂಡ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಅವತ್ತಿನ ದಿವಸ ಈಗಾಗಲೇ ಸಚಿವರು, ಉಸ್ತುವಾರಿ ಸಚಿವರು, ನಗರ ಶಾಸಕರು, ಮಹಾನಗರ ಪಾಲಿಕೆ ಸದಸ್ಯರು, ಗಣ್ಯರು, ಪೂಜ್ಯರು, ಬಹಳಷ್ಟು ಜನರು ಭಾಗಿಯಾಗ್ತಾ ಇದ್ದಾರೆ. ಇದಕ್ಕೆ ಹೇಳೋದು ಏನಪ್ಪ ಅಂದರೆ, ಪ್ರತಿ ಬಿಜಾಪುರ ಜಿಲ್ಲೆಯ 370 ತಾಂಡಗಳಿಂದ ಎಲ್ಲರೂ ಅಲ್ಲಿ ಇರುವಂಥ ಮಹಾರಾಜರು ಆಗಿರ್ಬೋದು, ನಮ್ಮ ತಾಯಂದ್ರಾಗಿರ್ಬೋದು, ನಮ್ದು ತಾಂಡದ ನಾಯಕ ಕಾರ್ಯಭಾರಿ ಡಾವ್ ಆಗಿರ್ಬೋದು, ತಾವೆಲ್ಲರೂ ಇಂಥ ದೊಡ್ಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿ ತರಬೇಕು, ಜೊತೆಗೆ ಮೆರುಗು ತರಬೇಕು. ವಿಶೇಷವಾಗಿ ಏನಪ್ಪ ಅಂದರೆ, ಜಿಲ್ಲೆಯಲ್ಲಿ ಬಂಜಾರ ಸಮಾಜದ ಒಂದು ಏನು ವಿಶೇಷ ನಮ್ದು ಇದು ಇದೆ, ಸಂಸ್ಕೃತಿ ಇದೆ, ನಮ್ಮ ಭಾಷೆ, ವೇಷಭೂಷಣ ಏನಿದೆ ನಾವು ತೋರಿಸುವಂಥದ್ದಾಗಬೇಕು. ರಾಜ್ಯದಿಂದ ರಾಷ್ಟ್ರ ಮಟ್ಟದಲ್ಲಿ ಇದನ್ನು ಬೆಳೆಸುವಂಥ ಕಾರ್ಯ ಆಗಬೇಕಂತೇಳಿ ನಾವೆಲ್ಲ ಯುವಕರು ಒಂದು ಸೇವಾಲಾಲ್ ಮಹಾರಾಜರ ಒಂದು ಸಮಿತಿ ಸರ್ಕಲ್ ಅನ್ನು ಮಾಡಿ, ವೃತ್ತವನ್ನು ಮಾಡಿ, ಅದರ ಒಂದು ಕಮಿಟಿ ಮಾಡಿಕೊಂಡು ಉಪಾಧ್ಯಕ್ಷರಾಗಿರುವಂಥ ಚಂದ್ರಶೇಖರ್ ರಾಠೋಡ್ಜಿ ಅವರು ಕೂಡ ಈ ನಮ್ದು ಈ ಪ್ರೆಸ್ ಮೀಟ್ದಲ್ಲಿ ಅವರು ಉಪಸ್ಥಿತರಿದ್ದಾರೆ. ಇದಕ್ಕೆ ವಿಶೇಷ ಏನಪ್ಪ ಅಂದರೆ, ನಮಗೆ ಯುವಕರು ಬಹಳಷ್ಟು ಜನ ಮಾಡ್ಕೊಂತಿದ್ದಾರೆ. ಈಗೇನು ವಿಶೇಷ ಅಂತೇಳಿ ತಾವು ಕೇಳ್ಬೋದು. ನಮಗೇನಪ್ಪ ಅಂದರೆ, ಅಷ್ಟಕ್ಕಷ್ಟೇ ಮಾಡಿಕೊಂಡು ತಾಂಡ ಮಟ್ಟದಲ್ಲಿ ಭೋಗ ಹಚ್ಚುವಂಥ ಕಾರ್ಯಕ್ರಮ ಮಾಡಿಕೊಂಡು ಅಷ್ಟಕ್ಕಷ್ಟಕ್ಕೆ ಸೀಮತ್ತಿಟ್ಟು ಅದನ್ನು ಅಷ್ಟೇ ಕಡೆಗಣಿಸ್ತಿದ್ರು. ಅದು ಹಾಗಾಗಬಾರ್ದು. ಸಮಾಜದ ಗುರುಗಳರಾಗಿರೋದ್ರಿಂದ ನಮಗೆ ವಿಶೇಷಪ್ಪ ಅಂದರೆ, ನಮಗೆ ಹಿರಿಯ ಮುಖಂಡರಾಗಿರುವಂಥದ್ದು, ಗಣ್ಯರಾಗಿರುವಂಥದ್ದು ಇವ್ರದ್ದು ಯಾವುದು ಸಪೋರ್ಟ್ ಸಿಕ್ಕಿರಲಿಲ್ಲ. ಯುವಕರು ಬೆಳಿಬೇಕಪ್ಪ ಅಂದರೆ ಬೆನ್ನೆಲುಬುವಾಗಿ ಹಿರಿಯರು ನಿಂತ್ಕೋಬೇಕು. ಅಂಥ ನಿಟ್ಟಿನಲ್ಲಿ ನಮಗೆ ಈ ವಿಶೇಷ ಈ ಸಮಾವೇಶಕ್ಕೆ ಅಥವಾ ಈ ನಮ್ಮ ಜಯಂತ್ಯೋತ್ಸವಕ್ಕೆ ನಮಗೆ ಬೆನ್ನೆಲುಬುವಾಗಿ ಯುವಕರು ಬೆಳಿಬೇಕು, ಸಮಾಜ ಉಳಿಬೇಕು, ರಾಜ್ಯ ಉಳಿಬೇಕು, ರಾಜ್ಯ ಬೆಳಿಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಪರಮ ಪೂಜ್ಯರಾಗಿರುವಂಥ ನಮ್ಮ ಗೋಪಾಲ್ ಮಹಾರಾಜಿಯವರು ನಮ್ಮನ್ನು ಹೃದಯ ಬೀಸಿ ಸಮಾಜದ ಕೆಲಸ ಕಾರ್ಯ ಯಾವ ರೀತಿ ಮಾಡಬೇಕು, ಯಾವ ರೀತಿ ಬೆಳೆಸಬೇಕು,
ನೀವು ಅದನ್ನ ಮಾಡ್ತೀರಾ? ಇವತ್ತು ಯುವಕರು ಪಣ ತೊಟ್ಟಿದ್ರೆ ಸಮಾಜ ಬದಲಾವಣೆ ಆಗ್ಬಹುದು ಅನ್ನುವಂಥದ್ದು ಇವತ್ತಿನ ದಿವಸ ಅವ್ರೇನು ಛಲವನ್ನು ನಮ್ಮಲ್ಲಿ ಇವತ್ತು ಇದನ್ನ ಮಾಡಿದ್ದಾರೆ. ಅವರ ಸಹಯೋಗದಲ್ಲಿ, ಅವ್ರ ನೇತೃತ್ವದಲ್ಲಿ, ಅವ್ರ ಆಶೀರ್ವಾದದಲ್ಲಿ ನಾವೆಲ್ಲರೂ ನಿಂತ್ಕೊಂಡು ನಮಗೊಂದು ಏನಪ್ಪಾ ಅಂದ್ರೆ ನಮ್ಮಿಂದ ಯಾರು ಇಲ್ಲ, ನಮ್ ಬೆಳಿಲಿಕ್ಕೆ ಯಾರು ಸಪೋರ್ಟ್ ಮಾಡ್ತಾ ಇಲ್ಲ ಅಂತ ವಿಷಯದಲ್ಲಿ ಗೋಪಾಲ್ ಮಹಾರಾಜರು ಅಂತವ್ರು ನಮ್ಮ ಜೊತೆಗೆ ನಿಂತು ಇಂಥ ಭವ್ಯ ಒಂದು ಸಮಾವೇಶಕ್ಕೆ ಅವರು ಕೂಡ ನಮಗೆ ವೃದ್ಧುಬಿಸಿ ಸಮಾಜ ಬೆಳುವಂಸದ ಕಾರ್ಯ ಮಾಡ್ತಾ ಇದ್ದಾರೆ. ನಾವು ಈ ವೇದಿಕೆ ಪರವಾಗಿ, ನಮ್ಮ ಸರ್ಕಲ್ ಸಮಿತಿ ಪರವಾಗಿ ಅವರಿಗೂ ತುಂಬುರ್ದ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ, ತಾವೆಲ್ಲರೂ ಕೂಡ ಅವತ್ತಿನ ದಿವಸ ಏನಾದ್ರೂ ಸಮಾಜದಲ್ಲಿ ಪರಿವರ್ತನೆ ಆಗಬೇಕು, ಬೆಳಿಬೇಕಪ್ಪ ಅಂದ್ರೆ ತಮ್ಮೆಲ್ಲರ ಸಹಯೋಗ ಬಹಳಷ್ಟು ಅವಶ್ಯಕತೆ ಇರುತ್ತೆ. ಹಾಗಾಗಿ ತಾವೆಲ್ಲರೂ ಕೂಡ ಈ ತಾಂಡಾ ಮಟ್ಟದಲ್ಲಿ ಎಲ್ಲರಿಗೂ ಗೊತ್ತಾಗುವಂಥದ್ದಾಗಬೇಕು, ನಗರದಲ್ಲಿ ಆಗಬೇಕು ಮತ್ತು ಇದು ರಾಜ್ಯದಲ್ಲಿ ಆಗಬೇಕು. ಇದು ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ, ಬಂಜಾರ ಸಮಾಜ ಎಲ್ಲೆಲ್ಲಿ ಹೆಚ್ಚಿನ ಜನಸಂಖ್ಯೆ ಇದೆ ಅಲ್ಲಿಂದ ಬಂದು ಇವತ್ತಿನ ದಿವಸ ಇದೇನು ಶಿವಲಾಲರ ಒಂದು ಜಯಂತ್ಯೋತ್ಸವ ಅಂಗವಾಗಿ ಏನು ಹಬ್ಬ ಆಚರಣೆ ಮಾಡ್ತಾ ಇದ್ದೀವಿ. ಅಧ್ಯಕ್ಷರು ಹೇಳಿದ್ರು 7 ದಿವಸದ ಕಾರ್ಯಕ್ರಮ ಬೆಳಿಗ್ಗೆ 8:30 ಗಂಟೆಗೆ ಹೋಗಿರುತ್ತೆ, ಸಾಯಂಕಾಲ 7:30 ಗಂಟೆಗೆ ಅದನ್ನು ಭೋಗ ಹಚ್ಚುವಂತ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಈಗಿನ ಯುವಕರು ದುಶ್ಚಟಕ್ಕೆ ಒಳಗಾಗಿ ಸಮಾಜದ ಎಲ್ಲ ಇದನ್ನು ಬಿಡ್ತಾ ಇದ್ದಾರೆ. ಅದು ಆಗ್ಬಾರ್ದಪ್ಪ ಅಂದ್ರೆ ನಾವು ಕಲಿಸ್ಬೇಕು, ಅವರನ್ನು ಬೆಳೆಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಮಹಾರಾಜರ ನೇತೃತ್ವದಲ್ಲಿ ಇದೊಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ತಾವೆಲ್ಲರೂ ಸಹಕರಿಸಬೇಕು ಅಂತೇಳಿ ಪತ್ರಿಕಾ ಮಾಧ್ಯಮದ ಬಂಧುಗಳಿಗೆ ಮತ್ತೊಮ್ಮೆ ತಮಗೆಲ್ಲರಿಗೂ ಸ್ವಾಗತ ಮತ್ತು ಧನ್ಯವಾದಗಳನ್ನು ಹೇಳ್ತಾ, ಇದು ಬೆಳಿಬೇಕು, ಉಳಿಬೇಕು, ನಾವೆಲ್ಲರೂ ನಮ್ಮ ನಗರ ಮತ್ತು ರಾಜ್ಯ ಬೆಳೆಸುವಂಥದ್ದಾಗಬೇಕಂತ ಹೇಳಿ ನಂದು 2 ಮಾತಿಗೆ ಕೊನೆ ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಾವು ಶಿವಲಾಲ್ ಜಯಂತಿ 1994ರಲ್ಲಿ ಬಂಜಾರ ಸಮಾಜ ಬಂಜಾರ ಕಾನ್ಫರೆನ್ಸ್ ಮಾಡಿತ್ತು. ಅದರ ನಂತರ ನಮ್ಮ ಜಿಲ್ಲೆಯಲ್ಲಿ ಒಂದು ಜನ ಸಮಾವೇಶ ಮಾಡುವಂಥ ಒಂದು ಅವಕಾಶಗಳು ಸಿಕ್ಕಿರಲಿಲ್ಲ. ಇವಾಗ ನಾವು ನಮ್ಮ ಒಂದು ಬಂಜಾರ ಕ್ರಾಸಲ್ಲಿ ಒಂದು ಸರ್ಕಾರ ನಿರ್ಮಾಣ ಮಾಡಬೇಕು ಅಂತ ಕನಸಾಗಿತ್ತು. ಅದನ್ನು ಹೋರಾಟ ಮಾಡ್ತಾ ಪ್ರಕಾಶ್ ಚವ್ಹಾಣ್ ನೇತೃತ್ವದಲ್ಲಿ ಅದನ್ನು ಇವಾಗ ನಾವು ಸರ್ಕಾರ ನಿರ್ಮಾಣ ಮಾಡೋಕ್ಕೆ ಒಂದು ಹಂತದಲ್ಲಿ ಬಂದಿದೆ. ಅದನ್ನು ಸಮಿತಿ ಮಾಡಿ ಒಂದು ಶಿವಾಲಯ ನಮ್ಮದು ಒಬ್ಬರು ಆ ಹೆಸರಿಗೆ ಮಾತ್ರ ನಮ್ಮ ಜನ ಸೇರುವಂಥ ಒಂದು ನಮ್ಮ ದೇವರಿರೋದ್ರಿಂದ ಅವ್ರ ಹೆಸರಿಗೆ 15ನೇ ತಾರೀಕಿನಿಂದ ಇವತ್ತಿನವರೆಗೆ ಸಪ್ತಾಹ ಮಾಡ್ತಾ ಎಲ್ಲ ತಾಂಡಗಳನ್ನು ಸೇರಿಸಿ ಒಂದು ಬೃಹತ್ ಜನ ಸಮಾವೇಶ ಮಾಡಿ ನಮ್ಮ ಸಮಾಜದ ಏನ ಕುಂದುಕೊರತೆಗಳಲ್ಲವ ಅದನ್ನ ಏನು ನಮ್ಮ ಮಹಾರಾಜರು ಹಾಕುವಂತ ದಾರಿಯನ್ನು ಎಲ್ಲ ಸಮಾಜದವರಿಗೆ ಮತ್ತು ನಮ್ಮ ಯುವಕರಿಗೆ, ನಮ್ಮ ಮಹಿಳೆಯರಿಗೆ, ನಮ್ಮ ವೇಷಭೂಷ ಅದೆಲ್ಲ ಜನರಿಗೆ ಜಾಗೃತ ಆಗಬೇಕು. ನಾವೆಲ್ಲ ಒಂದಾಗಿ ಅನ್ನೋದು ಸಂದೇಶ ಈ ಸಮಾಜಕ್ಕೆ ನೀಡಬೇಕು, ಎಲ್ಲ ಸಮಾಜಕ್ಕೆ ಅನ್ನೋ ಉದ್ದೇಶದಿಂದ ನಾವು ಈ ಕಾರ್ಯಕ್ರಮ ಮಾಡ್ತಾ ಇದೀವಿ. ಅದಕ್ಕೆ ಧನ್ಯವಾದ. ದಯಮಾಡಿ ಎಲ್ಲ ಪತ್ರಿಕಾ ಮಾಧ್ಯಮದವರು ಎಲ್ಲ ಸಮಾಜವನ್ನು ಗೂಡಿ, ಇದು ನಮ್ಮ ಸಮಾಜ ಅಂದ್ರೆ ಒಂದು ಸಂಸ್ಕೃತಿ, ಕಲೆ, ಸಂಸ್ಕಾರ, ಒಂದೇ ಭಾಷೆ, ಒಂದೇ ಇರುವಂತದ್ದು. ಅದಕ್ಕೆ ತಾವೆಲ್ಲರೂ ಸಹಕಾರ ಮಾಡಿ ಎಲ್ಲರೂ 23ನೇ ತಾರೀಕಿಗೆ ಎಲ್ಲ ಜನರಿಗೆ ಬರುವಂತ ಮಾಡಿ ಒಳ್ಳೆ ನೀವೆಲ್ಲ ಇದು ಮಾಡ್ತೀರ ಅಂತೇಳಿ ಭಾವಿಸ್ತಾ ನಾನು 2 ಮಾತು ಮುಗಿಸಿದ್ದೆ. ಇದರಿಂದ ಈ ಭವ್ಯ ಸುಂದರವಾದ ಸಮಯದಲ್ಲಿ ಮಾಧ್ಯಮದವರಿಗೂ ಅನಂತ ಕೋಟಿ ಸಂತ ಶಿವಾನಂದ ಮಹಾರಾಜರ ಆಶೀರ್ವಾದ ನಾನು ಕೂಡ ದಿವಸ ಆಗಲತ್ತೆ ಓಡಾಡ್ಕೋತೇ ಇರ್ತೀನಿ, ನಿಮ್ಮ ಜೊತೆಗೆ ಎಲ್ಲ ಮಾಧ್ಯಮ ಕೂಡ ಮಾತಾಡ್ಕೋತ ಇರ್ತೀನಿ. ಆದರೆ ಆ ಭಾವನೆ, ಆ ಸಂತರ ಭಾವನೆ ದೊಡ್ಡ ಒಂದು ಸ್ಪರ್ಧ ಇಂಥದ್ದು ನಾವು ತಗೊಂಡಿಲ್ಲ. ಯಾಕಂದ್ರೆ ಸಮಾಜ ಸಲಗ ಯಾರು ದುಡಿತಾರೆ, ಯಾರು ಮುಂದೆ ಒಂದು ದಿವಸ ಗೊತ್ತಾಗ್ಕೋತದು ಸಮಾಜ ಸಲಗ ಯಾರಿಗೂ ಮಾಡ್ಕೊಂಡು ಎಲ್ಲರೂ ಯುವಕರು ಕಮ್ಯುನಿಕೇಶನ್ ನಾವು ಮಾಡ್ಲಾಕತ್ತೀವಿ. ಹಿರಿಯರಿಗೂ ಕೂಡ ನಾವು ಮಾತಾಡ್ಕೊಂಡು ಮಾಡ್ಲಾಕತ್ತೀವಿ. ಈ ಕಾರ್ಯಕ್ರಮದಿಂದ ಏನು ಆಗ್ತದೆ ಅನ್ನೋದು 2 ಮಾತು ನಾನು ನಿಮ್ಮ ಮುಂದೆ ಹೇಳ್ತೀನಿ. ಸಂತ ಶಿವಾನಂದ ಮಹಾರಾಜರ ಜಯಂತಿ, ಅದು ಜಯಂತಿ ನಿನ್ನಂತಂದ್ರೆ ಜಯಂತಿ ಅಷ್ಟೇ ಅಲ್ಲ, ಈ ಜಯಂತಿಯಲ್ಲಿ ಏನಾಗಬೇಕು ಅಂದರೆ ನಾ ಯುವಕರಿಗೆ ಒಂದೇ ಮಾತು ಹೇಳ್ತೀನಿ. ಪ್ರತಿ ತಾಂಡದಿಂದ ಬರುವಂಥ ಯುವಕರು ಗಾಡಿ ತೊಗೊಂಡ್ಕೇಸಿ ಬುರು ಅಡ್ಡಾಡ್ಕೊಂಡ್ಕೇಸಿ 3-4 ಜನರಿಗೆ ಕೂರಿಸ್ಕೊಂಡ್ಕೇಸಿ ನಾವೆಲ್ಲಿದೆ ಅದು ಧೂಮಪಾನ ಮಾಡೋದಂದ್ರೆ ಅದು ನಮ್ಮ ಸಮಾಜದ ಹೆಸರು ಕೇಳ್ತದೆ. ನಮ್ಮ ರಾಯಲಿ ಮಾಡೋದು, ನಮ್ದೆಲ್ಲ ಏನು ಸಾಂಗ್ಗಳದು ಎಲ್ಲರೂ ಮರ್ಯಾದೆ ಹೋಗ್ತದೆ. ಅದು ದಯವಿಟ್ಟು ಮೊದಲ ತಾಂಡದ ಏನು ಯುವಕರದ್ರಿ, ನೀವು ಯಾರು ಇಂಥ ಕೆಲಸ ಮಾಡಬಾರ್ದು. ಶಿವಾಲಾಲ್ ಜಯಂತಿ ಅಂದರೆ ಶಿವಾಲಾಲ್ ಮಹಾರಾಜರು ಹ್ಯಾಂಗೆ ಮಾಡಪ್ಪ ಅಂದ್ರೆ ಒಂದು ಬಸವೇಶ್ವರ ಮಹಾರಾಜ್ ಗದ್ದೆ ಅವರೊಂದು ಇತಿಹಾಸ ಮಾಡಿ ಹೋಗಿದ್ದಾರೆ. ಅವ್ರ ಇತಿಹಾಸ ಯಾರಿಗೂ ಗೊತ್ತಿಲ್ಲ, ಅವರು ನಡೆದಾಡು ದೇವರು. ಆ ರೀತಿ ನಾವು ಆಗೋದ್ರೆ ನಮ್ಗೆ ಸಾಧ್ಯ ಇಲ್ಲ. ಆದ್ರೆ ನಮ್ಮ ಮೆರವಣಿಗೆಯಲ್ಲಿ ಬಂದು ಆ ರೀತಿಯಲ್ಲಿ ಒಂದು ಸ್ವಲ್ಪ ಎಲ್ಲರಿಗೂ ಕೂಡ ಒಂದು ಸ್ವಲ್ಪ ಸರ್ಬತ್ ಹಂಚೋದು, ಒಂದು ಸ್ವಲ್ಪ ಏನಂದ್ರೆ ಒಂದು ಏನು ಸತ್ಯ ಅಂತದ ಹಂಚಬೇಕು. ಗಾಡಿ ತರಬಾರ್ದು. ಎಲ್ಲರೂ ಮೋಟರ್ ಸೈಕಲ್ ತಂದು ಮನೆಗೆ ಹಚ್ಚಿ ನೀವೆಲ್ಲರೂ ಏನೈತೆ ಒಂದು ಗಾಡಿ ಮಾಡ್ಕೊಂಡು ನಿಮ್ಮ ಹಿರಿಯರಿಗೆ ತಾಂಡದಲ್ಲಿ ಪ್ರತಿ ಬಿಜಾಪುರ ಜಿಲ್ಲೆಯಲ್ಲಿ ಇತಿಹಾಸದಲ್ಲಿ ಭಾರತ ದೇಶ ಮೊದಲದ ಜಿಲ್ಲೆ ಯಾವುದೇ ಬಂಜಾರ ಸಮಾಜದ ಜನಸಂಖ್ಯೆ ಜಾಸ್ತಿ ಇದ್ದ ಜಿಲ್ಲೆ ಅಂದರೆ ಬಿಜಾಪುರ ಜಿಲ್ಲೆ. ಆ ಜಿಲ್ಲೆಯ ಹೆಸರು ಬರಬೇಕು. ಮತ್ತು ಯಾವ ರೀತಿ ಈ ಜಿಲ್ಲೆಯ ಹೆಸರು ಅನೇಕ ಧರ್ಮದ ಏನು ಇತಿಹಾಸಿಕ ಅದಾವ, ಅದೇ ರೀತಿ ನಮ್ಮ ಸಮಾಜನೂ
ಅದ್ರಾಗ ಬೆಳಿಬೇಕಂತ ಹೇಳಿ ಪ್ರಕಾಶ್ ಚವ್ಹಾಣ್ ಅವರು ಒಂದು ಯುವಕರು ಅವ್ರಿಗೆ ಒಂದು ಸ್ವಲ್ಪ ನಾವು ಈಗ ಎಲ್ಲರೂ ಕೂಡಿ ಒಂದು ಸಪೋರ್ಟ್ ಮಾಡಿದಾಗ ಅವ್ರು ಕೆಲಸ ಮಾಡ್ಲಾಕತ್ತಾರೆ. ಯಾರ ಬಳಿ ಅವ್ರು ಭಿಕ್ಷಾ ಬೆಳಿಲ್ಲ, ಯಾರ ಬಳಿ ಹೋಗಿ ಪಟ್ಟಿ ಎಬ್ಬಿಸ್ಲಿಲ್ಲ, ಯಾರ ಬಳಿ ಹೋಗಿ ಒಂದು ರೂಪಾಯಿ ಕೇಳಿಲ್ಲ, ಯಾವುದೇ ಕೇಳಿಲ್ಲ. ಅವ್ರು ತನ್ನ ಎಷ್ಟು ಅವ್ರ ಶಕ್ತಿ ಆಗ್ತದೆ ಅಷ್ಟು ಅವ್ರು ಸ್ವಂತವಾಗಿ ನಿಂತು ಈ ಕಾರ್ಯಕ್ರಮ ಮಾಡ್ಲಾಕತ್ತಾರ. ಈ ಐತಿಹಾಸಿಕ ಕಾರ್ಯಕ್ರಮ ಮಾಡ್ಲತ್ತಾರ. ಅಂಥವ್ರ ಹೆಸರು ನಾವು ಕೇಳಿಸ್ಬಾರ್ದು ಅಂದ್ರೆ ನಾವೆಲ್ಲರೂ ಬಂದು ಉಣಿಬೇಕು, ಏನೇ ಸಂಸ್ಕೃತಿ ಇರಲಿ ಮಾಡಬೇಕು. ಆದ್ರೆ ಗಾಡಿ ಗಿಡಿ ತಂದು ಇದು ಕಾರ್ಯಕ್ರಮದ ಒಂದು ದಿಶಾ ಬದಲಿಸ್ಬಾರ್ದು ಅಂತ ಹೇಳಿ ಮತ್ತೊಂದು ಮಾತು, ಬಿಜಾಪುರ ಜಿಲ್ಲೆಯ ಇದು ಯಾರೇ ಒಂದು ಫೋಟೋ ಹಾಕೋದಿರಲಿ, ಹೆಸರು ಆಗಲಿ, ಯಾವ್ದಾರ ಒಂದು ತಳಕ ಮೇಲೆ ಆಗಿರ್ತದ, ಏನೇ ಆಗಿರ್ತದ, ಅವು ಏನಾದರೂ ನಿಮ್ಮ ಮಕ್ಕಳು ಮಾಡ್ಯಾರ, ನಿಮ್ಮ ಸಾಂಸವ ಮಕ್ಕಳು ಮಾಡ್ಯಾರ, ನಿಮ್ಮ ಪೂಜಾರಿಗಳು ಮಾಡ್ಯಾರ, ನಿಮ್ಮ ಮಹಾರಾಜರು ಮಾಡ್ಯಾರ, ಏನಿದ್ರು ಅದು ನಿಮ್ಮವ್ರು ಎತ್ತಿಸಿ ನೀವು ನಮ್ಮ ಜಿಲ್ಲೆಯ ಎಲ್ಲ ಹಿರಿಯರು ತಿಳ್ಕೋಬೇಕು. ಇದೇ ರೀತಿ ಏನು ಕಾರ್ಯಕ್ರಮ ಐತಿ, ಈ ಕಾರ್ಯಕ್ರಮ ಯಶಸ್ವಿ ನೀವು ಹಿರಿಯರೆಲ್ಲ ಕೂಡಿ ನೀವು ಮಾಡ್ಕೊಂಡು ಬಂದಿರಿ. ಅದೇ ದಾರಿ ನಾವು ಹೊಂಟಿವಿ. ನೀವೆಲ್ಲ ಬಿಜಾಪುರ ಜಿಲ್ಲಾದ ನಾಯಿ ಕಾರ್ಬಾರಿ ಡಾವ್ ನಸಾಬಿ ಹಸಾಬಿ ಪುಡಾರಿ ಎಲ್ಲ ನೀವು ಇರ್ತೀರಿ. ಎಲ್ಲರೂ ತನ್ನ ತಾಂಡದಿಂದ ನಾವು ಎಲ್ಲಿದೆ ರಾಜಕೀಯ ಹೋಗಿ ಏನಿಲ್ಲ ಕುಣಿದು ಮಾಡುದು ಎಲ್ಲ ಮಾಡಿ ನಮ್ಮ ಸಂಸ್ಕೃತಿ ಇರ್ತೀವಿ. ರಾಜಕಾರಣದಾಗ ಹೋಗಿ ಎಲ್ಲರೂ ನಾವೇ ಏನಾಯ್ತು ಎಷ್ಟೋ ಮಂದಿ ತಂತಂದು ರಾಜಕೀಯ ನಾನೇ ಪೂಜಾರಿಯಾಗಿ ನಾನೇ ಎಷ್ಟೋ ರಾಜಕೀಯ ಅಂತಂದು ಹೆಣ್ಮಕ್ಳು ಎಲ್ಲ ತಾಯಿ ತಂದಿರೋ ತಂತಿಸಿ ನಾವು ಧ್ಯಾನ ಸೋಡಿಸ್ತೀವಿ. ಆ ಕೆಲಸ ಮಾಡೋಕ್ಕಿಂತ ನಮ್ಮ ಸಂತ ಶಿವಾನಂದ ಮಹಾರಾಜ್ ಜಯಂತಿ ಐತಿ, ಇದರಲ್ಲಿ ನೀವೆಲ್ಲರೂ ರೊಕ್ಕ ರೂಪಾಯಿ ಏನೇ ಅನ್ನದೇ ನೀವು ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು. ಎಲ್ಲ ತಾಂಡ ಪ್ರತಿ ತಾಂಡದ ಗಾಡಿ ಬೇನೆ ಕಾಕಿ ದಾದಿ ತಮ್ಮ ಸೇದ್ ಅವನು ಈ ಕಾರ್ಯಕ್ರಮಕ್ಕೆ ಯಶಸ್ವಿಕರನು ಈ ಬಂಜಾರ ಸಮಾಜ ದಿವಾಟಿರೋ ವಿಷಯನ. ಅದೇ ರೀತಿ ನಾ ಈ ಒಂದೇ ಹೇಳೋದು, ಈ ಐತಿಹಾಸಿಕ ಕಾರ್ಯಕ್ರಮ ಇಲ್ಲಿ ನೋಡೋದ ಇವೆಲ್ಲ ಮಾಧ್ಯಮದವರು ಯಾಕೋ ನಮ್ಮೆಲ್ಲ ಇಲ್ಲಿ ನಮ್ಮ ಪ್ರೆಸ್ ಮೀಟಿಂಗ್ ಕಳಿಸುವಂಥ ವ್ಯವಸ್ಥೆ ಇರಲಿಲ್ಲಂದ್ರು ನೀವೆಲ್ಲರೂ ಕೂಡಿ ನಮ್ಮ ಪ್ರಕಾಶ್ ಚವ್ಹಾಣ್ ಅವರು ಒಳ್ಳೆಯದ ಅಂತ ಹೇಳಿ ನೀವು ಬರ್ರಿ ಪ್ರಕಾಶ್ ಅವರ ನೀವು ಬಂದ್ರೆ ಅದೇ ಅಂತ ಹೇಳಿದ್ರಿ. ಒಬ್ಬರಿಗೆ ಫೋನ್ ಮಾಡ್ಯಾರ, ಒಬ್ಬರಿಗೆ ಮಾಡಿಲ್ಲ, ಏನಿದ್ರು ನೀವು ಹೊಟ್ಟೆಗೆ ಹಾಕೋರಿ. ಮತ್ತು ಪಕ್ಷಾತೀತವಾಗಿ ಇಡೀ ಜಿಲ್ಲಾ ಪಕ್ಷಾತೀತವಾಗಿ ಇದು ಕಾರ್ಯಕ್ರಮ, ಇದು ಯಾರು ಒಂದು ಪಕ್ಷಕ್ಕೆ ಸೀಮಿತಿಲ್ಲ. ನಾವೆಲ್ಲರೂ ಒಂದು, ನಾವೆಲ್ಲ ಭಾರತೀಯರು, ನಾವೆಲ್ಲ ಬಂಜಾರ ಸಮಾಜ. ನಮ್ಮ ಪಕ್ಷ ಶಿವಾನಂದ ಮಹಾರಾಜರ ಪಕ್ಷ, ನಾವು ಒಂದೇ ಶಿವಾನಂದ ಪಕ್ಷ ತಿಳ್ಕೊಂಡ್ಕೇಸಿ ಎಲ್ಲ ನಮ್ದೇನು ಇಲ್ಲಿ ಜಿಲ್ಲೆದೇನ ಉಸ್ತುವಾರಿಗಳಾಗಲಿ ನಮ್ಮ ಶಾಸಕರಾಗಲಿ ಎಲ್ಲರೂ ಅವ್ರವ್ರ ಹೆಸರು ಹೇಳೋದಂದ್ರೆ ಒಬ್ಬರ ಹೆಸರು ತಪ್ಪುದು ನಮ್ಮ ಬಾಯಿಗೆ ಬರಬಾರ್ದು. ನೀವೆಲ್ಲರೂ ಬರ್ತೀವಿ ಅನ್ನೋಂಥ ವ್ಯವಸ್ಥೆ ಐತಿ. ಬಂಜಾರ ಸಮಾಜ ಶಿವಾನಂದ ಮಹಾರಾಜರ ಜಯಂತಿ ಒಳಗೆ ಯಾರೇ ಒಬ್ಬರು ಬರೋದಾಗಲಿಲ್ಲ ಅಂದ್ರೆ ನೀವು ಮನೆ ಹಾಕಿ ಬಿಡ್ರಿ. ಆದರೆ ಈ ಜಯಂತಿಗೆ ಏನು ತಪ್ಪು ದಾರಿಗೆ ನೀವು ಯಾರು ಒಯ್ಬೇಡ್ರಿ. ಯಾರೇ ನಾನೇ ಶಿವಾನಂದ ಮಹಾರಾಜ್ ಜಯಂತಿ ಮೇಲೆ ಏನಾರೇ ಅಪಪ್ರಚಾರ ಮಾಡಿ ಈ ಸಮಾಜನ ಏನಾರೇ ಮಾಡ್ಬೇಕಂತಂದ್ರೆ ನಮ್ಮ ಅಂಥವ್ರು ಬಾಯಲ್ಲಿ ಪೈಲ ಹುಳ ಬೀಳಿ. ಯಾಕೆ ನಾವಂದ್ರೆ ಇಂಥ ಕೆಲಸ ಮಾಡಲ್ಲ, ಇದರಲ್ಲಿ ನಾವು ರಾಜಕೀಯ ಮಾಡಲ್ಲ. ನಾವು ಮಾಡೋದು ಒಂದೇ, ಜಯಂತಿ ಮಾಡಬೇಕು, ಸಮಾಜ ಕೊಡಿಸ್ಬೇಕು, ಎಲ್ಲ ಸಮಾಜ ಒಬ್ಬೊಬ್ಬರು ಪರಿಚಯ ಆಗ್ಬೇಕು ಮಾಡ್ಲಾಕ ಕಾರ್ಯಕ್ರಮ. ನೀವು ಯಾರೇ ಅನ್ಯ ಭಾವಿಸಿ ಏನಾರೇ ಮಾಡಿದ್ರೆ ಶಿವಾನಂದ ಮಹಾರಾಜ ನಮ್ಮ ಡಾಕ್ಟರ್ ರಾಮರಾವ್ ಮಹಾರಾಜ್ ಬಾಪು ಅವರು ಒಂದು ಮಾತು ಹೇಳಿ ಹೋಗ್ಯಾರ, ಯಾರು ನಮ್ಮ ಸಮಾಜದಾಗ ಕೆಟ್ಟ ಚಾಡಿ ಹಚ್ತಾರೋ ಅವ್ರಿಗೆ ಅದೇ ಶಿಕ್ಷೆ ಕೊಟ್ಬಿಡ್ತಾನೆ. ಯಾವ ಕಣ್ಣು ತಿರುಗಿಸಿ ನೋಡಿ ಅಂದರೆ ಹೋಗ್ತಾನೋ ಯಾವ ಕಾರ್ಯಕ್ರಮದಾಗ ಅವ್ರಿಗೆ ಅದೇ ಚಟ ಮಾಡಿಸ್ಬಿಡ್ತಾನೆ. ಯಾಕಂದ್ರೆ ಶಿವಾನಂದ ಮಹಾರಾಜರ ವಾಣಿ ಚಲೋ ಐತಿ. ನಾವೆಲ್ಲರೂ ಒಂದೇ ತಾಯಿ ಮಕ್ಕಳು ಇದ್ದಂಗೆ ನಾವೆಲ್ಲ ಮಾಡುವ ಬಿಜಾಪುರ ಜಿಲ್ಲೆ ಎಲ್ಲರೂ ನಾವೇನು ಇದ್ರಾಗ ಯಾವುದೇ ಧರ್ಮದವ್ರಿಗೆ ನಾವು ಬಿಟ್ಟಿಲ್ಲ. ಇದ್ರಾಗ ಒಂದು ಸ್ವಲ್ಪ ಕೆಲವೊಂದು ಸ್ಥಳ ಮಾಡಿದಾಗ ಒಂದು ಸ್ವಲ್ಪ ಯಾಕೋ ನಮ್ಮ ಒಂದು ಸ್ವಲ್ಪ ಏನೋ ಒಂದು ಸಮಾಜದವ್ರಿಗೆ ಎರಡನೇ ಸಮಾಜದವ್ರಿಗೆ ಏನೋ ಒಂದು ಇದ್ರಾಗ ನೋವಾಗಿದ್ದಕ್ಕಂದ್ರು ಅವರು ನಮ್ಮ ಅಣ್ತಂದ್ರೆ ನಾವೆಲ್ಲರೂ ಕೂಡಿ ಈ ಸಮಾಜ ಈ ಬಿಜಾಪುರ ಜಿಲ್ಲೆ ಹೆಸರು ತರೋನು ಅದು ಹೇಳಿ ನಮ್ಮ ಪ್ರಕಾಶ್ ಚವ್ಹಾಣ್ ಅವರಾಗಲಿ, ಸುರೇಶ್ ಅಣ್ಣವರಾಗಲಿ, ಚಂದ್ರಣ್ಣವರಾಗಲಿ, ರಾಜು ಕನ್ಸರಾಗಲಿ, ಸುರೇಶ್ ಅಣ್ಣ ಎಲ್ಲ ಸುರೇಶ್ ಅವರು ಎಲ್ಲ ಕೂಡಿ ಇನ್ನೇನೊಂದು ಎಲ್ಲರೂ ಒಕ್ಕಟ್ಟವಾಗಿ ವಜ್ರ ಮಂದಿ ಕಾರ್ಯಕ್ರಮ ಐತಿ. ಭವ್ಯ ಕಾರ್ಯಕ್ರಮ ಆಗ್ತದ, ಯಶಸ್ವಿನೂ ಆಗ್ತದ. ಆ ತಾಯಿ ಭಗವಂತಿ ದುರ್ಗಾದೇವಿ ಮತ್ತು ಶಿವಾನಂದ ಮಹಾರಾಜರು ಅದು ನಂದನ ಮಹಾರಾಜಾಗ್ರಿ. ಇದು ಭಾಳ ಚಲೋ ಕಾರ್ಯಕ್ರಮ ಐತಿ. ಇಂಥವ್ರು ಬೆಳಿಬೇಕು ನಮ್ಮ ಸಮಾಜದಾಗ. ಪ್ರಕಾಶ್ ಚವ್ಹಾಣ್ ಅವ್ರ ಜೊತೆ ಇಂಥವ್ರು ಮಹಾನ್ ವ್ಯಕ್ತಿಗಳು ಹುಟ್ಟಬೇಕಂತ ಹೇಳಿ ಇಂಥವ್ರ ಮೇಲೆ ಶಿವಾಲ ಭಗವಂತ ಅಮಿಷ ಆಶೀರ್ವಾದ ಇರಬೇಕು. ಮಂಗಲಿ ಬರುವಂಥ ಟೈಮಿಗೆ ನಿಮ್ಗೊಂದು ಮಾತು ಒಂದು ವಿಷಯ ಹೇಳ್ತೀನಿ. ಮಂಗಲಿ ಬಾಯಿ ಅಂದ್ರೆ ಅದು ಖಾತೆ ಮಂಗಲಿ ಬಾಯಿ ಮೊದಲಿಗೆ ಒಂದು ಬೇರೆ ಇದ್ರು. ಈಗ ಸ್ಟಪ್ನಾಗ ಏನಂತಂದ್ರೆ ಅವ್ರು ಬರ್ತಾರಂದ್ರೆ ನಮ್ಗೊಂದು ಸಾವಿರಾರು ಫೋನ್ ಬಂದ್ಬಿಟ್ಟಾವೆ. ಅವ್ರು ಯಾವಾಗ ಬರ್ತಾರೆ ಹ್ಯಾಂಗೆ ಬರ್ತಾರೆ ಏನು ಬರ್ತಾರೆ ಅದಕ್ಕಾಗಿ ಮೇಲೆ ಎಲ್ಲರಿಗೂ ಪೇಜಿಗೆ ಕಳಿಸುವಂಥ ವ್ಯವಸ್ಥೆ ಆಗೋದಿಲ್ಲ. ನಾವು ದಯವಿಟ್ಟು ಹೇಳ್ತೀವಿ, ಆ ಮಂಗಲಿ ಬಾಯಿ ಅಂದ್ರೆ ನಮ್ಮ ಬಂಜಾರ ಸಮಾಜ ಅಂತ ಇಡೀ ನಮ್ಮ ಬಂಜಾರ ಸಮಾಜದ ಏನು ಚೈತ್ರ ಅದಾವ ಅದು ತೋರಿಸ್ಯಾಳವ್ರು. ಆ ಬಾಯಿ ಅವ್ರು ಬರ್ತಾರಂದ್ರೆ ಅದು ನಮ್ಮ ಮಗಳ. ಆಕೆಗೆ ನಾವು ಎಲ್ಲರೂ ಹುಯಿ ಹೈಯತ್ ಮಾಡಬಾರ್ದು. ಎಲ್ಲರೂ ಯಾರಿಗೆ ಭೇಟಿ ಆದರೂ ಬಿಟ್ಟರು ದೂರಲೇ ಆಗಲ್ಲ. ನಾವು ಎಲ್ಲ ಇದು ಮಾಡಬೇಕು. ಅವ್ರಿಗೆ ಮಾನ ಮರ್ಯಾದೆಯಿಂದ ಅವ್ರಿಗೆ ನಾವು ಕಳಿಸುವಂಥ ವ್ಯವಸ್ಥೆ ನಮ್ಮ ಸಮಾಜದಲ್ಲಿ ಮಾಡಬೇಕು. ಬಿಗ್ ಬಾಸ್ನಾಗ ಹನುಮಂತ ಅವರು ಕೂಡ ಭಾಳ ಒಳ್ಳೆ ಎಲ್ಲ ಕಡೆ ಈಗ ಅವರೇ ನಾವು ತಿಳ್ಕೊತೀವಿ. ಏನು ರಾಜ್ಯದ ಮುಖ್ಯಮಂತ್ರಿ ಅವರೇ ಅದರ ತಿಳಿಸಿ ಅವ್ರಿಗೆ ತಗೊಳ್ಳಾದ್ರೆ ಯಾರೋ ಒಬ್ಬರು ಕಾರ್ಯಕ್ರಮ ಮಾಡ್ಲಾಕತ್ತಿಲ್ಲ. ಇದು ನನಗೆ ನೋಡ್ದಂದ್ರೆ ಒಂದು ಕೂಡ ಹಾಲು ನಮ್ಮ ಹೊಟ್ಟೆ ನಾವು ಕುಡ್ದಾಗ ನಮ್ಮ ಮಂಜಾರ ಸಮಾಜದಾಗ ಲಮಾಡಿ ಹನುಮಂತ ಏನು ಹೆಸರು ಮಾಡ್ಯಾರಪ್ಪ. ಯಾವ ಕಾರ್ಯಕ್ರಮದಾಗ ನೋಡ್ತೀವಿ ಹನುಮಂತಾಗಿ ಕರೆಸ್ಲಾಕತ್ತಾರೆ.
ಯಾಕಂದ್ರೆ ಆ ರೀತಿ ಅವರು ಹೆಸರು ತಗೊಂಡು ಅವರು ಕೂಡ ಬರ್ತಾರೆ. ಅವ್ರೆಲ್ಲ ಸಮಾಜಕ್ಕೆ ಚಲೋ ಒಳ್ಳೆ ರಿಸ್ಪಾನ್ ಐತೆ ಅಂತ ಹೇಳಿ ನಮ್ಮ ಮಧ್ಯಾಹ್ನದವ್ರಿಗೆ ನೀವೆಲ್ಲರೂ ಬಂದಿರಿ. ನಿಮಗೆ ನಾವು ಆ ದಿವಸ ಎಲ್ಲರೂ ಇರಬೇಕು. ನಮ್ಮ ವಿಶೇಷವಾಗಿ ನಿಮಗೆ ನಾವು ಆಮಂತ್ರಣ ತಿಳ್ಕೊರಿ, ನೀವು ಇರಬೇಕು. ಶಿವಲಾಲ್ ಮಹಾರಾಜರ ಪೂಜೆಗೆ ನೀವು ಎಲ್ಲರೂ ಬರಬೇಕು. ನಾವು ಗಾಂಧಿ ಸಿದ್ದೇಶ್ವರ ಗಾಂಧಿ ಚೌಕನ ಭವ್ಯ ನಮ್ದು ಒಬ್ಬರು ನಮ್ಮ ಉದ್ಯಮದಾರಿ ಅಂದ್ರೆ ನಮ್ಮ ಉದ್ಯಮದಾರಿ ಅಂದ್ರೆ ಹ್ಯಾಂಗೆ ಉದ್ಯಮ ಅಂದ್ರೆ ಹನುಮಂತ ಮಂದಿರ ಕಟ್ಟಿದ್ದಾರೆ ಕಿಶನ್ ಬಾಬು ರಾಠೋಡ್. ಅವ್ರು ತನ್ನ ಖರ್ಚನ್ನ ಕಟ್ಟಿದ್ದಾರೆ. ಒಂದು ಮಂದಿರಕ್ಕೆ 200 ಕೋಟಿ 300 ಕೋಟಿ ಅವ್ರು ತನ್ನ ಖರ್ಚನೆ ಮಾಡ್ತಾರೆ ಅವ್ರ ಮಂದಿರ. ಅಂಥ ಮಹಾನ್ ವ್ಯಕ್ತಿ ಕಿಶನ್ ಬಾಬು ರಾಠೋಡ್ ಅಂತ ಕಿಶೋರ್ ಮಹಾರಾಷ್ಟ್ರ ಪುನಾದವ್ರು ಬರ್ಲಾಗ್ತಾರೆ. ಅವರು ಕೂಡ ಬರ್ತಾರೆ. ಅನೇಕ ಧರ್ಮಗುರುಗಳು ಬರ್ಲಾಕತ್ತಾರೆ. ಅದಕ್ಕಾಗಿ ನಾವೆಲ್ಲರೂ ಒಂದಾಗಿ ನಾವೆಲ್ಲರೂ ಹೋಗೋಣ ಅಂತ ಹೇಳಿ विजापुर जिला जनते ನಾವು ಕೂಡಿ आपण तांडे नाये कारभारी हसावी विसावी कमिशन हाजर कुछ ब्याव तमा पिसा टका काय मत आज ಏನು ತಮ್ಮ पिसा दिलेगी तम गाड़ी ले लेता नहीं तम से तम खर्चेती तम से आताणी आपण ग्राम पंचायत मेंबर सेचो तमा तांडे दिशन ना तनी कार्यक्रम यशस्वी करने के भगवान शिवाला तमा घरे में हर बरोबर काढिए तमा सुख संसार आनंद काढिए कनके आ दिवात संतोष जय शिवालाल जय मर्या ಸಿದ್ದೇಶ್ವರ ಗುಡಿ ಐತಲ್ಲ ರೂಟ್ ಬರಕ ಯಾವ ರೂಟ್ಲಿ ಹೋಗ್ತಾರೆ ರೂಟ್ ಮಾರ್ಗ ಇತ್ತಿತ್ತಲಾಗಿ ನಿಮ್ಮ ಸಮುದಾಯದ ಪರ್ಟಿಕ್ಯುಲರ್ ಆಗಿ ಯುವಕರು ಹಾಳಾಗ್ತಾ ಇದ್ದಾರೆ ಬಂದೂಕು ಸಂಸ್ಕೃತಿಯಲ್ಲಿ. ಮೊನ್ನೆ ನಡೆದಂತಹ ಒಂದಿಷ್ಟು ಘಟನೆಗಳನ್ನ ಎಲ್ಲೋ ಒಂದು ಕಡೆ ಬೆಚ್ಚಿಗೊಳಿಸುವಂತ ಪರಿಸ್ಥಿತಿ ಆಗಿದೆ. ಅದರ ಬಗ್ಗೆ ಏನಾದರೂ ಚರ್ಚೆ ಮಾಡಿ ನಿಮ್ಮ ಸಮುದಾಯದಲ್ಲಿ ಒಂದು ಒಳ್ಳೆ ನಿರ್ಣಯ ಏನಾದರೂ ತೆಗೆದುಕೊಳ್ತೀರಾ ಅಂತ? ಇದು ಈಗಾಗಲೇ ನಾವು ಸಂತ ಮರೆಯ ತಾಂಡಾದ ಕಡೆ ಅನ್ನುವಂಥದ್ದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದು. ಮೊನ್ನೆ ಮಿನಿಸ್ಟರ್ ಸಾಹೇಬರು ನಮ್ಮ ಕರೆಸಿ ಹೇಳಿದ್ರು. ಮೊನ್ನೆ ಶ್ರಾವಣ ತಿಂಗಳಿನಲ್ಲಿ ಒಂದು ತಿಂಗಳ ಸುಮಾರು 80 ಮಹಾರಾಜರಿಗೆ ತಗೊಂಡ್ಕೇಸಿ ಪೂಜೆರಿಗೆ ತಗೊಂಡ್ಕೇಸಿ ಪ್ರಕಾಶ್ ಚವ್ಹಾಣ್ ಅವರು ಪ್ರತಿ ತಾಂಡಿನಲ್ಲಿ ಹೋಗಿ ನಾವು ಯಾವುದೇ ಮತಾಂತರ ಆಗಲಿ ಯಾವುದೇ ಚಟಗಾಗಲಿ ದುಷ್ಟ ಚಟಗಾಗಲಿ ಇಂಥ ಕಂಟ್ರಿ ಇಷ್ಟು ನಮ್ಮ ಸಂಸ್ಕೃತಿ ಅಲ್ಲ, ಇವು ಯಾವುದೇ ನಮ್ಮ ಸಂಸ್ಕೃತಿ ಅಲ್ಲ, ಒಬ್ಬರಿಗೆ ಜೀವನ ಇದು ಮಾಡೋದು ನಮ್ಮ ಸಂಸ್ಕೃತಿ ಅಲ್ಲ. ಶಿವಲಾಲ್ ಮಹಾರಾಜರು ಏನು ವಾಹಿನಿ ಐತಿ ಅದು ಯಾರು ನೆನ್ಕೊಂಡಾರೋ ಅವ್ರು ಭಗವಂತನಿಗೆ ಬದುಕ್ತಾರೆ. ಇಂಥ ಬೇಡ ಅಂತ ಹೇಳಿ ತಾಣ ಬಿಗಾಡಿ ಇನ್ನು ಮುಂದೂ ಕೂಡ ನಾವು ಅಂಥವ್ರಿಗೆ ಹೇಳ್ತೀವಿ, ದಯವಿಟ್ಟು ಒಬ್ಬರಿಂದ ಎಲ್ಲ ಹೆಸರು ಖರಾಬ್ ಆಗ್ತದ. ನಾವು ದುಡಿದು ತಿನ್ನುವಂಥ ಜನರು ನಾವು ಮಹಾರಾಷ್ಟ್ರದಲ್ಲಿ ಹೋಗಿ ಸರ್ ನಾವು ಕಬ್ಬಿನ ತೋಡಿ ಹೋಗಿ ಕಬ್ಬು ಕಡಿಯೋರು, ರಸ್ತೆಯಲ್ಲಿ ಹೋಗಿ ಗಡಿ ಹೊಡೆದು ರಸ್ತೆ ಮಾಡೋರು ನಾವು. ಆದ್ರೆ ರೋಡ್ ಮೇಲೆ ನಿಂತು ಭಿಕ್ಷಾ ಬಿಡೋ ಜನ ನಾವಲ್ಲ. ಅದಕ್ಕಾಗಿ ನಾವು ಭಿಕ್ಷಾ ಬಿಡುತ್ತಿದ್ದ ಇನ್ನಿತ್ತ ಭಿಕ್ಷಾದ ಕೆಲಸ ನೀವು ಮಾಡ್ಲಕತ್ತೀರಿ. ಅಂಥ ಕೆಲಸ ನೀವು ಮಾಡಬಾರ್ದು. ಯಾವ ರಿವಾಲ್ವ್ ನಮಗೆ ಬೇಡ, ಯಾವ ಗಂಧು ಬೇಡ, ಯಾವ ಸಂಸ್ಕೃತಿ ಹಾಳು ಮಾಡೋದು ಬೇಡ. ನೀವು ಯಾರು ಮಾಡಿರ್ತಂದ್ರೆ ಬಿಟ್ಟು ಬಿಡ್ರಿ. ಶಿವಲಾಲ್ ಮಹಾರಾಜರ ಜೊತೆ ಅದು ಒಂದು ವಾಣಿ ಐತಿ, ಅದ್ರ ಪ್ರಕಾರ ನೀವು ಹೋಗ್ರಿ. ನಿಮಗೆ ದೇವ್ರು ಒಳ್ಳೆ ಮಾಡ್ತದ. ನೀವು ಮಾಡ್ತೀರಿ ನಿಮ್ಮ ಚಟಗಾಗಿ. ನಾವು ಈಗಿನ ಕಾಲನಾಗ ಐತಿ ನಾನೇ ಮಾಡಬೇಕು ನಾನೇ ಉಂಡಬೇಕು. ಅವಾಗ ಒಂದು ಕಾಲಿತ್ತು ನಾ ಮಾಡೋದು ಒಂದು ಮಗಗಿತ್ತು. ಅದು ಅಲ್ಲ, ಈಗ ಏನಾಯ್ತಲ್ಲ ನಾವೇ ಮಾಡಬೇಕು ನಾವೇ ಉಂಡಬೇಕು. ಎಂತೆಂಥವ್ರು ಹೋಗ್ಯಾರ, ಎಂತೆಂಥ ರಾವಣ ರಾಜಗಳು ಹೋಗ್ಬಿಟ್ರು ಅಹಂಕಾರದವರು. ನಾವು ಎಲ್ಲಿದ್ದು ಯಾರು ಜೀವ ಹೊಡಿಯೋಂಥ ಕೆಲಸ ಮಾಡೋಂಥ ಪಾಪ ನಿಷ್ಠ ಕೆಲಸ ಮಾಡ್ತಾರೆ. ಅವರು ಕಾಲ ಹುಳ ಬೀಳ್ತಾರೆ. ನಾನೇ ಮಾಡಲಿ ಯಾರೇ ಮಾಡಲಿ ಅಂಥದ್ದು ಕೆಲಸ ಮಾಡಬಾರ್ದು. ನಾವೆಲ್ಲ ದುಡಿಬೇಕು. ಗುಡ್ಡ ಸೆಳೆದು ನೀರು ತೆಗೆದು ಮಾಡುವಂಥ ಜನ ನಾವು. ಅದಕ್ಕಾರೆ ಇದಂಥ ಕೆಲಸ ಮಾಡಬಾರ್ದು ಅಂತ ಹೇಳಿ ನಾನು ಹೇಳ್ತೀನೋ. ಮತ್ತು ನಾವು ತಾಂಡನಲ್ಲಿ ಹೇಳಿ ನಾವೆಲ್ಲ ಹೇಳಿ ಎಲ್ಲ ಸುರೇಶ್ ಕೂಡಿ ನಮ್ಮ ಹಿರಿಯರು ತಗೊಂಡು ಇದೊಂದು ಕಮಿಟಿ ಮಾಡಿ ಅಂಥವ್ರಿಗೆ ಇದು ಜಾಗ ನಾವು ಕೊಡಬಾರ್ದು ಅಂತ ಹೇಳಿ ಅಂಥ ಕೆಲಸ ಮಾಡೋರು ನಮ್ಮ ತಾಂಡ ಹೋಗಿ ಬರುವಂಥ ದಿನಗಳಲ್ಲಿ ನೀವು ಯಶಸ್ವಿ ತಂದು ಈ ಬಿಜಾಪುರ ಜಿಲ್ಲೆಯಲ್ಲಿ ತರಿಸ್ತೀವಿ ಅಂತ ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಜೈ ಶಿವಲಾಲ್ ಜೈ ಮರ್ಯ. 10:30 ಸರ್ ಸಿದ್ದೇಶ್ವರ ಗುಡಿದಿಂದ ಭವ್ಯ ಮೆರವಣಿಗೆ ಸರ್. ಗಾಂಧಿ ಚೌಕ್ ಮಾರ್ಗದಿಂದ ಮಿಲನ್ ಬಾರ ಸರಾಫ್ ಬಜಾರ್ ರೋಡ್ ಸರ್. ಆಮೇಲೆ ಸಿದ್ದೇಶ್ವರ ರಾಮ ಮಂದಿರ ಲಿಂಗದ ರೋಡ್ ಮಾರ್ಗ ಸರ್. BLD ಕಾಲೇಜ್ ಹತ್ರ ಹೋಗಿ ಟಚ್ ಆಗ್ತದೆ ಸರ್. ಅಲ್ಲಿಂದ ಬಂಜಾರ ಸರ್ಕಲ್ ನಮ್ಮ ಈಗೇನು ಈಗ ಮೊದಲು ಬಂಜಾರ ಕ್ರಾಸ್ ಇತ್ತು, ಈಗ ಶ್ರೀ ಸಂತ ಶಿವಲಾಲ್ ಮಹಾರಾಜ ವೃತ್ತ ಅಂತೇಳಿ ಮಾಡಿದ್ದೀವಿ. ಅಲ್ಲಿವರೆಗೆ ನಮ್ಮ ಮೆರವಣಿಗೆ ಇರ್ತದೆ ಸರ್, DJ ಮೆರವಣಿಗೆ. ಅಲ್ಲಿಂದ ಮುಂದೆ ಸರ್ ವೇದಿಕೆ ಕಾರ್ಯಕ್ರಮ. ಅಲ್ಲಿಂದ 5 ಗಂಟೆಗೆ ವೇದಿಕೆ ಕಾರ್ಯಕ್ರಮ DCC ಬ್ಯಾಂಕ್ ಪಕ್ಕದಲ್ಲಿ ಏನು ಗ್ರೌಂಡ್ ಅದ ಸರ್, ಅಲ್ಲಿ ಸ್ವಚ್ಛತೆ ನಡೆದ ಸರ್. ಇವತ್ತು ನಾಳೆ ಸಾಯಂಕಾಲ ತನಕ ಸ್ಟೇಜ್ ವೇದಿಕೆ ಎಲ್ಲ ರೆಡಿ ಆಗಿಬಿಡ್ತದೆ ಸರ್. ಅಲ್ಲಿ ನಮ್ಮ ಭವ್ಯ ವೇದಿಕೆ ಕಾರ್ಯಕ್ರಮ ಇರ್ತದೆ ಸರ್. ಅದಕ್ಕೆ ತಾವೆಲ್ಲರೂ ನಮಗೆ ಈ ನಮ್ಮ ಮಿನಿಮಮ್ 80 ನಮಗೆ ಇದ್ರ ಬಂದಿದ್ದ ಪ್ರಕಾರ 80,000 ರಿಂದ 90,000 ಜನರು ಮ್ಯಾಗೆ ಬರ್ತದೆ ಅನ್ನೋದು ನಮ್ಮ ಜೊತೆ ಸರ್.
ಆ್ಯಕ್ಚುಲಿ ನಾವು 50,000 ಜನ ನಾವು ಇದು ಮಾಡಿದ್ದೀವಿ ಸರ್. ಈಗ ಕೆಲವೊಬ್ರಿಗೆ ಹೇಳ್ತಾರೆ ಸರ್, ಕೆಲವೊಬ್ರು ಈಗ ನಮ್ಮ ಆ ಕಡೆ ಈ ಕಡೆ ಎಲ್ಲರೂ ಫೋನ್ ಬರ್ತಾರೆ ಸರ್, ಇಲ್ರಿ ನಮ್ಮ ತಂದೆ ಕಡೆಯಿಂದ ಬರತ್ತೀವಿ, ನಮ್ಮ ಊರಿಂದ ಬರತ್ತೀವಿ, ಅಲ್ಲಿದ್ದು ಗಾಡಿ ಬರತ್ತೀವಿ, ನಮಗೆ ಸ್ವಲ್ಪ ವ್ಯವಸ್ಥೆ ಮಾಡಿರ್ತೀವಿ ಫೋನ್ ಬರತ್ತ ಸರ್. ಆಮೇಲೆ ನಮ್ಮ ಡಿಪಾರ್ಟ್ಮೆಂಟ್ದಿಂದ ಫೋನ್ ಬರತ್ತ ಸರ್, ಇಲ್ರಿ ಬಂದೋಬಸ್ತ್ 8 ಜನ ಬರ್ತಾರೆ, ಸುಮಾರು 1,80,000 ಮಿನಿಮಮ್ ಬರ್ಬೋದು ಅಂತೇಳಿ ಈಗ ನಮಗೆ ಒಂದು ಸುದ್ದಿ ಬಂದದ ಸರ್. ನಾವು 30,000-40,000 ನಾವು ಹಿಡಿದೇವಿ ಸರ್. ಅದಕ್ಕೆ ನಿಮ್ಮ ಸುದ್ದಿ ಎಲ್ಲಿ ತನಕ ಮುಟ್ತದ ಅಲ್ಲಿದಿಂದ ಮಂದಿ ಜನ ಬರ್ಬೋದು ಅಂತೇಳಿ ನಮಗೆ ಭಾಳ ವಿಶ್ವಾಸ ಅದ. ನಿಮ್ಮಿಂದ ನಿಮಗೆ ಧನ್ಯವಾದಗಳು. ಸಂತೋಷದಿಂದ ಈ ಕಾರ್ಯಕ್ರಮ ಸಮಾಜದ ಈ ಕಾರ್ಯಕ್ರಮ ಎಲ್ಲ ತಾಡಾದವ್ರೆ ನಮ್ಮ ಸ್ವಂತ ರೊಕ್ಕಲೆ ತಮ್ಮ ಜನರಿಗೆ ಕರ್ಕೊಂಡು ಬಂದು ಅದು ನಮ್ಮ ಕಾರ್ಯಕ್ರಮ. ಅದು ಯಾವ್ದೋ ಪ್ರಕಾಶನ ಅಲ್ಲ, ಪ್ರಕಾಶನ ಮುಂದಾಳತ್ವ ಅಷ್ಟೇ. ಈ ಶಿವಲಾಲ ಕಾರ್ಯಕ್ರಮ ಎಲ್ಲಾರು ತಮ್ಮದೇ ಕಂಪ್ನಿ ಬರ್ತಾರೆ. ಆಮೇಲೆ ಸರ್ ಇದು ಒಂದು ದೊಡ್ಡ ಪ್ರಮಾಣದಾಗ ಮಾಡಿ ಎಲ್ಲ ಕುಡಿಸೋದು ಉದ್ದೇಶ ಏನಂದ್ರೆ ಸರ್, ಈಗ ನಮ್ಮ ಪೂಜ್ಯರು ಹೇಳಿದ್ರು ಸರ್ ಒಂದು ಕ್ವಶನ್ ಕೇಳಿದ್ರಿ, ಎಲ್ಲ ಯುವಕ ಹಾಳಾಗ್ತಾರೆ ಸರ್. ಇದು ಹಾಳಾಗಬಾರ್ದು, ಇದು ದುಷ್ಟ ಚಟದಿಂದ ಹೊರಗೆ ಬರ್ಬೇಕಂತೇಳಿ ಸಂತರ ನಡೆ ತಂಡ ಕಡೆ ಮನೆ ಅಡ್ಡಾಡಿ ಮಾಡಿದ್ರು ಸರ್. ಇದಕ್ಕೆ ಒಂದು ಒಕ್ಕಟ್ಟು ಮಾಡಿ ಒಂದು ಜನ ಬೆಂಬಲ ತೋರಿಸಿದ್ರೆ ಅವರು ನಾವು ಸುಧಾರಿಸಬೇಕು, ನಾವು ಈ ಥರ ಮಾಡಬೇಕು, ನಾವು ನಮ್ಮ ಶಿವಲಾಲರಿಗೆ ಶರಣ ಆಗಬೇಕು, ಅವರ ನುಡಿ ಒಳಗೆ ನಾವು ನಡಿಬೇಕು, ಅವರ ಸಂಸ್ಕಾರ ನಾವು ಕಲಿಬೇಕಂತೇಳಿ ಅವ್ರಿಗೆ ಒಂದು ಸಂಸ್ಕಾರ ಕೊಡೋ ಸಂಬಂಧ ನಾವು ಇದು ಒಂದು ಭವ್ಯ ಮೆರವಣಿಗೆ ಒಂದು ವೇದಿಕೆ ಕಾರ್ಯಕ್ರಮ. शिवलाल महाराज की जय, शिवलाल महाराज की जय, आदिशक्ति दुर्गा देवी माता की जय, आदिशक्ति दुर्गा देवी माता की जय, रामराव महाराज की जय, रामराव महाराज की जय, हमलाल महाराज की जय, साधु संत महाराज की जय, गौर धर्म की जय, जय शिवलाल, जय शिवलाल, जय जय शिवलाल, जय ಮಹಾರಾಜರ ಜಗದ್ಗುರು ಬಂಜಾರ ಸಮಾಜದ ಜಗದ್ಗುರು ಶ್ರೀ ಸಂತ ಶಿವಲಾಲ್ ಮಹಾರಾಜರ ಜಯಂತಿಯ ಅಂಗವಾಗಿ ಬೃಹತ್ ಮೆರವಣಿಗೆ ಇಟ್ಕೊಂಡಿದ್ದೀವಿ ಸರ್. ಇಲ್ಲಿ ಸಿದ್ದೇಶ್ವರ ಗುಡಿದಿಂದ ಗಾಂಧಿ ಚೌಕ್ ಮಾರ್ಗ, ರಾಮ ಮಂದಿರ ರೋಡ, ಬಂಜಾರ ಸರ್ಕಲ್ವರೆಗೆ ಇಟ್ಕೊಂಡಿದ್ದೀವಿ ಸರ್. ಆ ಮೆರವಣಿಗೆಗೆ ಬಿಗ್ ಬಾಸ್ ವಿನ್ನರ್ ಹನುಮಂತ ಲಮಾಣಿ ಹಾಗೂ ನಮ್ಮ ಸಮಾಜದ ಸಂಸ್ಕೃತಿ ಉಳಿಸುವಂಥ ಕೆಲಸ ಮಾಡ್ತಾ ಇದ್ದಾಳೆ ಅಂದರೆ ಯಾರಾದರೂ ಇದ್ರೆ ಅದು ಮಂಗ್ಲಿಬಾಯಿ ಅವರು ಕೂಡ ಬರ್ತಾ ಇದ್ದಾಳೆ. ಅದಕ್ಕೆ ಇವರು ಎಲ್ಲರೂ ಇಬ್ಬರು ಗೆಸ್ಟ್ ಬಂದ ಈ ಬೃಹತ್ ಮೆರವಣಿಗೆ ಹಾಗೂ ವೇದಿಕೆ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಮತ್ತು ಅವರಿಗೆ ಬೃಹತ್ ಇದು ಒಂದು ದೊಡ್ಡ ಪ್ರಮಾಣದಾಗ ಒಂದು ಸನ್ಮಾನ ಕಾರ್ಯಕ್ರಮ ಕೂಡ ಇಟ್ಕೊಂಡಿದ್ದೀವಿ. ಇವರಿಬ್ಬರು ಬರ್ತಾ ಇದ್ದಾರೆ. ಅದಕ್ಕೆ ನಮ್ಮ ಬಿಜಾಪುರ ಜಿಲ್ಲೆಯ ಎಲ್ಲ ಸಮಸ್ತ ನಾಡಿನ ಜನತೆಗೆ ಹೇಳೋಕ್ಕೇನು ಇಷ್ಟಪಡ್ತೀನಿ ಅಂದ್ರೆ, ತಾವು ಎಲ್ಲರೂ ಬಂದ ಈ ಬೃಹತ್ ರ್ಯಾಲಿಗೆ ಮತ್ತು ಇದು ವೇದಿಕೆ ಕಾರ್ಯಕ್ರಮಕ್ಕೆ ಯಶಸ್ವಿ ಮಾಡಬೇಕು. ನೀವೆಲ್ಲರೂ ಬಂದ ನಮ್ಮ ಪೂಜ್ಯರು ಬರ್ತಾರೆ, ಅವರೆಲ್ಲ ಪೂಜ್ಯರದು ಆಶೀರ್ವಾದ ತೊಗೋಬೇಕಂತೇಳಿ ತಮ್ಮೆಲ್ಲರಿಗೆ ಕಳಕಳಿ ವಿನಂತಿ ಮಾಡ್ತೇನೆ ಸರ್. ಎಷ್ಟನೇ ತಾರೀಕು ಮಾಡ್ತಾ ಇದ್ದಾರೆ ಸರ್? 23/2/2025 ಸರ್. ಬೆಳಿಗ್ಗೆ 10:30ಕ್ಕೆ ಸಿದ್ದೇಶ್ವರ ದೇವಸ್ಥಾನದಿಂದ ಪ್ರಾರಂಭ ಆಗುತ್ತೆ ಸರ್. 4:30 ತನಕ ಬಂಜಾರ ಸರ್ಕಲಿಗೆ ಅಲ್ಲಿ ಮುಕ್ತಾಯ ಆಗುತ್ತೆ ಸರ್. ಅಲ್ಲಿಂದ ಮತ್ತು ವೇದಿಕೆ ಕಾರ್ಯಕ್ರಮ 5 ಗಂಟೆಗೆ ಪ್ರಾರಂಭ ಆಗುತ್ತೆ DCC ಬ್ಯಾಂಕ್ ಪಕ್ಕದಲ್ಲಿ ಆವರಣದಲ್ಲಿ ಸರ್. ಎಷ್ಟು ಜನ ಸೇರ್ತಾ ಇದ್ದಾರೆ ಸರ್? ಈ ಸರ್ ಸುಮಾರು ಸರ್ ಈಗ ಮೆರವಣಿಗೆಗೆ 30ರಿಂದ 40 ಜನ ಸೇರ್ಬೋದು ಸರ್. ಆದರೆ ಈಗ ನಮಗೆ ಆ ಕಡೆ ಬರೋ ಸುದ್ದಿ ನೋಡ್ಬೇಕಂದ್ರೆ 70-80 ಸಾವಿರ ಜನ ತನಕ ಬರ್ತಾರೆ ಅನ್ನೋದು ನಮಗೊಂದು ವಿಶ್ವಾಸ ಇದೆ ಸರ್. ನೋಡೋಣ ಸರ್ ಈಗ ಎಷ್ಟು ಜನ ಸೇರ್ತಾರೆ ಏನು. ಈಗ ನಮಗಂತೂ ಬಂದಿದ್ದ ಪ್ರಕಾರ ಒಂದು 80,000 ಬರ್ಬೋದು ಅಂತ ಸರ್. ಇದು ವೇದಿಕೆ ಯಾವಾಗ ಕಾರ್ಯಕ್ರಮ ಇರ್ತದೆ ಸರ್? ಇದು ವೇದಿಕೆ ಕಾರ್ಯಕ್ರಮ ಸರ್ ರವಿವಾರ ಸಂಜೆಗೆ 5 ಗಂಟೆಗೆ ಇರ್ತದೆ ಸರ್. 5 ಗಂಟೆಯಿಂದ ಎಷ್ಟು ಗಂಟೆ? 5 ಗಂಟೆದಿಂದ 10:30-11 ಗಂಟೆ ತನಕ ಇರ್ತದೆ ಸರ್. ಬೇರೆ ಧರ್ಮಗುರುಗಳು ಏನು? ಹಾಂ, ಬೇರೆ ಧರ್ಮಗುರುಗಳವರು ಅದಾರ ಸರ್. ನಮ್ಮ ಪೂಜ್ಯರು ಕನೇರಿ ಅಪ್ಪಾಜಿಯವರು ಬರ್ತಾರೆ, ಮತ್ತು ನಮ್ಮ ಕೂಡಲ ಸಂಗಮ ಅಜ್ಜಾರು ಬರ್ತಾರೆ, ಆಮೇಲೆ ನಮ್ಮ ಗುನ್ನಾಪುರ ಅಮ್ಮವರು ಬರ್ತಾರೆ. ಈಗ ಅನೇಕ ಎಲ್ಲ ಸಮಾಜದವರಿಗೂ ಕೂಡ ನಾವು ಧರ್ಮಗುರುಗಳಿಗೆ ನಾವು ಹಾಕ್ಕೊಂಡಿದ್ದೇವೆ ಸರ್, ಆಹ್ವಾನ ಮಾಡಿದ್ದೇವೆ ಸರ್. ಬಿಜಾಪುರ ಜಿಲ್ಲೆ ಎಲ್ಲ
ತಂಡ ಮುಖಂಡರಿಗೆ ಇದು ವಿಷಯ ಗೊತ್ತಾಗಿದೆ ಸರ್. ಹಾಂ ಗೊತ್ತಾಗಿದೆ ಸರ್, ಎಲ್ಲರಿಗೆ ಈ ಆಲ್ರೆಡಿ ಇದನ್ನು ಸುದ್ದಿ ಮುಟ್ಟಿಸುವಂಥ ಕೆಲಸ ನಾವು ಮಾಡಿದ್ದೀವಿ ಸರ್. ಏನು ಮತ್ತು ಆಮೇಲೆ ಪ್ರತಿಯೊಬ್ಬರಿಗಂತೂ ನಾವು ಇನ್ವಿಟೇಷನ್ ಕಾರ್ಡ್ ಕೊಟ್ಟು ಹೇಳಕ್ಕಂತೂ ಆಗಿಲ್ಲ ಸರ್. ಆದರೂ ಏನೇ ಹಿರಿಯರು ಅದಾರ, ತಾಂಡೆ ಮುಖಂಡರ ಇರ್ತಾರೆ, ಅಂಥವ್ರಿಗೆ ನಾವು ಪ್ರತಿಯೊಂದು ತಾಂಡಕ್ಕೆ ಹೇಳುವಂಥದ್ದು ಒಂದು ವ್ಯವಸ್ಥೆ, ಆಟೋ ಒಂದು ಇದಕ್ಕೆ ಬುಂಗ ಹಚ್ಚಿ ಒಂದು ಕ್ರೋಜರ್, ನಮ್ಮ ಭಜನಾ ಟೀಮ್ ಅದು ಸರ್, ನಮ್ಮ ಸಮಾಜದ ಸಂಸ್ಕೃತಿದ ಒಂದು ಭಜನಾ ಟೀಮ್ ಅದು ಸರ್. ಆ ಸಂಸ್ಕೃತಿ ಟೀಮದಿಂದ ಅವ್ರಿಗೆ ಮುಟ್ಟಿಸುವಂಥ ಕೆಲಸ ನಾವು ಮಾಡಿವ್ರಿ ಸರ್. ಈಗ ಪ್ರಚಾರ ಕಾರ್ಯ ಪ್ರಾರಂಭಿಸಿರಿ? ಹಾಂ, ಚಾಲು ಆಗಿದೆ ಸರ್, ಚಾಲು ಆಗಿದೆ ಸರ್. ತಾಂಡೆಗಳಲ್ಲಿ ಹೋಗಿದೆ ಸರ್, ಚಾಲು ಆಗಿದೆ ಸರ್. ಸ್ಟೇಟ್ಲಿಂದ ಬರ್ತಾ ಇದ್ದಾರೆ ಈಗ ಸರ್ ನಮ್ಮ ಕರ್ನಾಟಕ, ತೆಲಂಗಾಣ, ಗೋವಾ, ಮಹಾರಾಷ್ಟ್ರ ಎಲ್ಲ ಕಡೆಯಿಂದ ಬರ್ತಾ ಇದ್ದಾರೆ ಸರ್. ತೆಲಂಗಾಣ ಮಹಾರಾಷ್ಟ್ರದಿಂದ ಎಷ್ಟು ಜನ ಬರ್ಬೋದು? ತೆಲಂಗಾಣ ಮಹಾರಾಷ್ಟ್ರದಿಂದ ಒಂದು 100 ಮಂದಿರ ಬರ್ಬೋದು ಸರ್ ಅಲ್ಲಿದ್ದ ಸರ್. ಹಾಂ, ಮುಖಂಡರು ಬರ್ತಾರೆ ಸರ್. ಅದು ಸಂತ ಆಮೇಲೆ ಮಹಾರಾಷ್ಟ್ರದಿಂದ ಒಂದು 200-300 ಮಂದಿರ ಮಿನಿಮಮ್ ಬರ್ತಾರೆ ಸರ್ ಮಹಾರಾಷ್ಟ್ರದಿಂದ. ಆಮೇಲೆ ಬಿಜಾಪುರ ಎಲ್ಲ ಕಡೆಯಿಂದ ಬರೋಕೆ ಇರ್ತದ ಸರ್. ಪ್ರಕಾಶ್ ಬಾಳು ಚವಾಣ, ರಾಷ್ಟ್ರೀಯ ಬಂಜಾರ ಪರಿಷತ್ ಯೂತ್ ರಾಜ್ಯಾಧ್ಯಕ್ಷರು ಹಾಗೂ SC ಮೋರ್ಚಾ ನಗರ ಮಂಡಲ ಅಧ್ಯಕ್ಷರು. ಓಕೆ ಸರ್, ಥ್ಯಾಂಕ್ ಯು.